ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ದಿಲೀಪ್ ಅಂತ ಸರ್, ಉತ್ತಮ ಪ್ರಜಾಕೀಯ ಪಕ್ಷದ ಅನುಯಾಯಿ ಮಾತಾಡ್ತಿರೋದು. ಹಿಂದಿ, ಇಂಗ್ಲಿಷ್? ಸರ್, ಮೈ ನೇಮ್ ಇಸ್ ದಿಲೀಪ್ ಸರ್. ಐ ಆಮ್ ಕಾಲಿಂಗ್ ಫ್ರಮ್ UPP ಪಾರ್ಟಿ, ಉತ್ತಮ ಪ್ರಜಾಕೀಯ ಪಾರ್ಟಿ. ಹ್ಯಾವ್ ಯು ಹರ್ಡ್ Okay. ಅಬೌಟ್ ಉತ್ತಮ ಪ್ರಜಾಕೀಯ ಪಾರ್ಟಿ? No, sir, I have not heard. There's something called recommendation letter in Uttama Prajakya Party, sir. A person Okay. candidate called Santosh has given your name and number saying that you have signed him. Recommended Okay. him. Have you signed anybody for contesting elections, MP elections from Bangalore North? No. You don't know about Uttama Prajakya Party? No, sir, I don't know. You know film actor Upendra sir, Kannada film actor? Yes, Upendra. So he has made a party called Uttama Okay. Prajakya Party. In this Okay. party, people who has to contest from elections, ticket issued is not from the party. Party will not issue ticket to anybody. So there Okay. are 9 points. So aspirants has to go to the people and they have to explain the 9 points. And if they are okay with it, they have to get the sign from the people. Okay. So a person called Santosh has given your name and number saying that you have already signed him and supporting him for contesting election. Can you tell the full name, Santosh? So his name is Santosh sir. He is contesting for elections from Uttama Prajakya Party, Bangalore North, Lok Sabha. Okay. You have not signed anybody, is it? No, I have not signed. Not that I can remember. Your name, sir? Soumya Das. Soumya. Your voting ID is in Bangalore only, or No, sir, not yet. not here, is it? But No. nobody has approached you. You have not signed anybody. No, I have not. You have not heard about Uttama Prajakya Party also, right? No, not before today. Not before today. Yeah. Fine. Okay, sir. Okay. Thank you so much. Okay, thank you. ಹಲೋ ನಮಸ್ತೆ ಸರ್. ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ ಸರ್ ಕೇಳಿಸ್ತಿದ್ಯಾ? ಹಲೋ ಹಾಂ ಹೇಳಿ. ಸರ್, ನನ್ನ ಹೆಸರು ದಿಲೀಪ್ ಅಂತ ಸರ್, ಉತ್ತಮ ಪ್ರಜಾಕೀಯ ಪಕ್ಷದ ಅನುಯಾಯಿ ಮಾತಾಡ್ತಿರೋದು. ಓಕೆ. ನಿಮ್ಮ ಹತ್ರ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರಾದರೂ ಬಂದಿದ್ರೆ ಸರ್? ಇಲ್ಲ ಉತ್ತಮ ಪ್ರಜಾಕೀಯ ಪಕ್ಷ ಗೊತ್ತಾ ಸರ್ ನಿಮಗೆ? ಇಲ್ಲ ಕೇಳಿ ಅದು. ಹೇಳಿಲ್ವಾ? ಹಾಂ ಇಲ್ಲ. ಉಪೇಂದ್ರ ಅವ್ರು ಗೊತ್ತಾ ನಿಮಗೆ, ಫಿಲ್ಮ್ ಆಕ್ಟರ್? ಹಾಂ ಹೌದು. ಅವರು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿದ್ದಾರೆ. ಇದು ಪ್ರಜೆಗಳ ಪಕ್ಷ ಸರ್. ಈ ಪಕ್ಷದಲ್ಲಿ ಎಲೆಕ್ಷನ್ ನಿಂತ್ಕೋಬೇಕು ಅಂತಂದ್ರೆ ಯಾರು ಪಕ್ಷ ಟಿಕೆಟ್ ಕೊಡಲ್ಲ. ಸೊ ಈ ಪಕ್ಷದಲ್ಲಿ 9 ಪಾಯಿಂಟ್ ಇರುತ್ತೆ. ಆ 9 ಪಾಯಿಂಟ್ ನ ತಗೊಂಡು ಮತದಾರರ ಶಿಫಾರಸು ಪತ್ರ ಅಂತ ಇರುತ್ತೆ, ವೋಟರ್ಸ್ ರೆಕಮೆಂಡೇಶನ್ ಲೆಟರ್. ಆ ಲೆಟರ್ನ ತಗೊಂಡು ಜನರ ಹತ್ರ ಬಂದು 9 ಪಾಯಿಂಟ್ ಇರುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಒಪ್ಪಿಗೆ ಆದ್ರೆ ನಿಮ್ಮ ಹತ್ರ ಸೈನು ನಂಬರ್ ತಗೊಂಡು ಹೋಗ್ತಾರೆ. ಅಂತವ್ರಿಗೆ ಟಿಕೆಟ್ ಕೊಡ್ತಾರೆ ಪಕ್ಷ ಕಡೆಯಿಂದ. ನಿಮ್ಮ ಹತ್ರ ಬಂದು ಸಂತೋಷ್ ಅನ್ನೋರು ಸೈನ್ ತಗೊಂಡಿದ್ದೀನಿ ಅಂತ ನಮಗೆ ನಂಬರ್ ಕೊಟ್ಟಿದ್ದಾರೆ ನಿಮ್ದು. ಹೌದಾ? ನಾನು ಯಾರು ಕೊಟ್ಟಿರಲಿಲ್ಲ. ಯಾರಿಗೂ ಮಾಡಿಲ್ವಾ? ಸೈನ್ ಮಾಡಿಲ್ವಾ? ನಿಮ್ಮ ಹತ್ರ ಯಾರು ಬಂದಿಲ್ಲ? ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರು ಬಂದಿಲ್ಲ? ಇಲ್ಲ. ನೀವು ಇರೋದು ಎಲ್ಲಿ ಸರ್? ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಹಾಂ, ಸರ್, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಮಾತಾಡ್ತಿರೋದು ಸರ್. ಹೇಳಿ ಸರ್. ನಿಮ್ಮ ಹತ್ರ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರಾದರೂ ಬಂದು ಮಾತಾಡ್ಕೊಂಡು ಹೋಗಿದ್ರು ಸರ್? ಇಲ್ಲಲ್ಲ, ಏನದು ಹೇಳಿ. ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಕೇಳಿದ್ದೀರಾ? ಇಲ್ಲ. ಉಪೇಂದ್ರ ಅವ್ರು ಗೊತ್ತಾ ನಿಮಗೆ, ಫಿಲ್ಮ್ ಆಕ್ಟರ್ ಉಪೇಂದ್ರ? ಉಪೇಂದ್ರ ಹೇಳಿ. ಉಪೇಂದ್ರ ಹೌದು. ಸರ್. ಉಪೇಂದ್ರ ಸರ್ ಒಂದು ಪಾರ್ಟಿ ಮಾಡಿದ್ದಾರೆ ಸರ್, ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಪಾರ್ಟಿ ಮಾಡಿದ್ದಾರೆ. ಓಕೆ. ಇದು ಪ್ರಜೆಗಳ ಪಕ್ಷ ಸರ್. ಇಲ್ಲಿ ಪಾರ್ಟಿ ಟಿಕೆಟ್ ಕೊಡಲ್ಲ ಸರ್ ಯಾರಿಗೂ. ಎಲೆಕ್ಷನ್ ನಿಂತ್ಕೋಬೇಕು ಅಂತಂದ್ರೆ ಪಾರ್ಟಿಯಿಂದ ಟಿಕೆಟ್ ಕೊಡಲ್ಲ. ಅವ್ರ ಮತದಾರರ ಶಿಫಾರಸ್ ಪತ್ರ ಅಂತ ಇರುತ್ತೆ, ವೋಟರ್ಸ್ ರೆಕಮೆಂಡೇಶನ್ ಲೆಟರ್ ಅಂತ. ಅದನ್ನ ತಗೊಂಡು ಬಂದು ಪ್ರಜೆಗಳ ಹತ್ರ ಪಾರ್ಟಿದು 9 ಸಿದ್ಧಾಂತ ಇದೆ, ಆ ಸಿದ್ಧಾಂತ ಹೇಳಿ ನಿಮ್ಗೆ ಒಪ್ಪಿಗೆ ಆದ್ರೆ ನಿಮ್ಮ ಹತ್ರ ಸಹಿ ತಗೊಂಡು ಹೋಗ್ಬೇಕು ಸರ್. ಯಾರು ಸಹಿ ತಗೊಂಡು ಹೋಗ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತೀವಿ. ನೀವು ಸಹಿ ಮಾಡಿದ್ದೀರಾ ಅಂದ್ಬಿಟ್ಟು ನಿಮ್ಮ ಹೆಸರು, ಫೋನ್ ನಂಬರ್ ಕೊಟ್ಟಿದ್ರು ಪಾರ್ಟಿಗೆ. ಇಲ್ಲ ಸರ್, ನಾನು ಏನು ಕೊಟ್ಟಿಲ್ವಲ್ಲ. ನಿಮ್ಮ ಹೆಸರು ಸರ್? ನಾನು ಸೈಯದ್ ಅಂತ. ನಿಮ್ಮ ಸೈಯದ್ ಅಂದ್ಬಿಟ್ಟು ನಿಮ್ಮ ನಂಬರು ಕೊಟ್ಟಿದ್ದಾರೆ. ನೀವು ಸೈನ್ ಮಾಡಿದ್ದೀರಾ ಅಂತ ಹೇಳಿತ್ತು. ಇಲ್ಲ, ಯಾರು ಮಾಡಿಲ್ವಾ ಸರ್? ನಿಮಗೆ ಗೊತ್ತಿಲ್ವಾ ಈ ಪಾರ್ಟಿ ಬಗ್ಗೆ ಗೊತ್ತಿಲ್ವಾ ನಿಮಗೆ? ಇಲ್ಲ ಸರ್, ಏನು ಗೊತ್ತಿಲ್ವಾ? ನಿಮ್ಮ ಹತ್ರ ಯಾರು ಬಂದಿಲ್ಲ? ಇಲ್ಲ ಸರ್, ಯಾರು ಬಂದಿಲ್ಲ. ಸಂತೋಷ್ ಅಂತ ಅವ್ರು ಯಾರು ಬಂದಿಲ್ಲ? ಇಲ್ಲ, ಯಾರು ಬಂದಿಲ್ವಾ ಸರ್? ನೀವು ಇರೋದಿಲ್ಲ ಸರ್? ನಾನಿರೋದು JC ನಗರ್, ಬ್ಯಾಂಗ್ಳೂರ್. ಯಾವುದು ಬ್ಯಾಂಗ್ಳೂರ್ ಸೆಂಟ್ರಲ್ ಬರುತ್ತಾ ಇದು ಲೋಕಸಭಾ? ಹಾಂ, ಲೋಕಲ್. ಬ್ಯಾಂಗ್ಳೂರ್ ಸೆಂಟ್ರಲ್ ಬರುತ್ತೆ ಸರ್ ನಿಮ್ದು? ಸೆಂಟ್ರಲ್, ಹೌದು ಸೆಂಟ್ರಲ್. ಬ್ಯಾಂಗ್ಳೂರ್ ನಾರ್ತ್ ಬರುತ್ತಾ, ಬ್ಯಾಂಗ್ಳೂರ್ ಸೆಂಟ್ರಲ್? ಇದು ಹೆಬ್ಬಾಳ್ ಕಡೆ ಸರ್. ಇದು ಏನು ಸರ್? ಹೆಬ್ಬಾಳಿಯಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಬರುತ್ತಾ? ಹೌದು, ಸೆಂಟ್ರಲ್ ಬರುತ್ತಾ, ಬ್ಯಾಂಗ್ಳೂರ್ ನಾರ್ತ್ ಬರುತ್ತಾ? ಸೆಂಟ್ರಲ್ ಬರೋದು ಸರ್ ಇದು. ಸೆಂಟ್ರಲ್. ಓಕೆ. ನಿಮ್ಮ ಹತ್ರ ಯಾರು ಬಂದಿಲ್ಲ ಅಲ್ವಾ? ಇಲ್ವಲ್ವಾ? ನೀವು ಯಾರಿಗೂ ಸೈನ್ ಮಾಡಿಲ್ಲ? ಇಲ್ಲ. ಓಕೆ ಸರ್, ಓಕೆ. ಹಲೋ
ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ದಿಲೀಪ್ ಅಂತ ಸರ್, ಉತ್ತಮ ಪ್ರಜಾಕೀಯ ಪಕ್ಷದ ಅನ್ಯಾಯಿ ಮಾತಾಡ್ತಿರೋದು. ಓಕೆ. ನಿಮ್ಮ ಹತ್ರ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರಾದರೂ ಬಂದಿದ್ದಾರೆ ಸರ್ ಮಾತಾಡಕ್ಕೆ? ಇಲ್ಲ ಸರ್. ಏನಿದು ಸರ್? ಇದು ವೆರಿಫಿಕೇಶನ್ ಕಾಲ್ ಸರ್. ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಕೇಳಿದ್ದೀರಾ? ಇಲ್ಲ ಸರ್. ನಿಮ್ಮ ಹೆಸರು ಫೋನ್ ನಂಬರ್ ಕೊಟ್ಟಿದ್ರು ಸಂತೋಷನ್ ಅವರು, ಬ್ಯಾಂಗ್ಳೂರ್ ನಾರ್ತಿಂದ MP ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಬಂದಿದ್ದೆ ಹೆಸರು ಫೋನ್ ನಂಬರು, ನೀವು ಸೈನ್ ಮಾಡಿದ್ದೀರಾ ಅಂತ ಹೇಳಿದ್ರು. ಇಲ್ಲ ಸರ್, ಯಾರಂತ ಗೊತ್ತಿಲ್ಲ ನಿಮಗೆ. ಉಪೇಂದ್ರ ಅವ್ರ ಪಕ್ಷ ಗೊತ್ತಾ ಸರ್ ನಿಮಗೆ? ಉತ್ತಮ ಪ್ರಜಾಕೀಯ ಹೌದು ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅದು ಗೊತ್ತು ನಮಗೆ. ಉತ್ತಮ ಪ್ರಜಾಕೀಯ ಪಕ್ಷ ಅಂದ್ರೆ ಇದು ಪ್ರಜೆಗಳ ಪಕ್ಷ ಸರ್. ಇಲ್ಲಿ ಟಿಕೆಟ್ ಪಕ್ಷದಿಂದ ಯಾರಿಗೂ ಕೊಡಲ್ಲ. ಯಾರಾದ್ರೂ ಎಲೆಕ್ಷನ್ ನಿಂತ್ಕೋಬೇಕು ಅಂತಂದ್ರೆ ಅವ್ರದ್ದು ಮತದಾರರ ಶಿಫಾರಸು ಪತ್ರ ಅಂತ ಇರುತ್ತೆ, ಅದನ್ನ ತಗೊಂಡು ಜನಗಳ ಹತ್ರ ಬಂದು ಏನಿದು 9 ಪಾಯಿಂಟ್ ಇರುತ್ತೆ, 9 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಈ ಒಪ್ಪಿಗೆ ಇದ್ರೆ ಸೈನ್ ಮಾಡಿ ನಿಮ್ಮ ಹತ್ರ ತಗೊಂಡು ಹೋಗ್ತಾರೆ. ನೀವು ಒಪ್ಪಿಗೆ ಪಟ್ಟು ಸೈನ್ ಮಾಡಿದ್ರೆ ಅವ್ರಿಗೆ ಟಿಕೆಟ್. ಬಿಸಿ ಇದ್ದೀವಿ, ಆಮೇಲೆ ಮಾತಾಡೋಣ ಸರ್. ಡ್ರೈವಿಂಗ್. ನೀವು ಯಾರಿಗಾರು ಸೈನ್ ಮಾಡಿದ್ರೆ ಇಲ್ವಾ ಅಷ್ಟೇ ಹೇಳಿ ಸರ್. ಇಲ್ಲ ಸರ್, ಇಲ್ಲ, ನಾನು ಮಾಡಿಲ್ಲ. ನಿಮ್ಮ ಹತ್ರ ಯಾರು ಬಂದಿಲ್ಲ ಅಲ್ಲ? ಇಲ್ಲ, ಯಾರು ಬಂದಿಲ್ಲ ಸರ್. ನಿಮ್ದು ಬ್ಯಾಂಗ್ಳೂರ್ ನಾರ್ತ್ ಬರುತ್ತಾ ಇದು ಲೋಕಸಭಾ ಕ್ಷೇತ್ರ? ನೋಡ್ ಸರ್, ಹೌದು. ಬಟ್ ನಿಮ್ಮ ಹತ್ರ ಯಾರು ಬಂದಿಲ್ಲ ಉತ್ತಮ ಪ್ರಜಾಕೀಯ ಪಕ್ಷ? ಇಲ್ಲ ಸರ್. ನೀವು ಯಾರಿಗೂ ಸೈನ್ ಮಾಡಿಲ್ಲ ಅಲ್ಲ? ಇಲ್ಲ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಲೋ Hello. sir, can you hear me sir? Yeah, I can hear you. Yeah. Sir, a person by name Santosh is contesting for elections from Bangalore North from UPP party. So he has given your name and number saying that you have given a sign to him in a voter's recommendation letter. No, I have not. I don't know. I don't know who. Yeah. You don't know, is it? Yeah. I don't know who is. Yeah. UPP party is a people's party, sir. In this party, whoever has No, will not get a ticket from the party. So they have to go to the people. They have to get sign from them. There is something called voters recommendation letter. Yeah, I haven't signed anything like that. Yeah. So you have not signed anybody, is it? Yeah. No. Where For do anybody, I have not. Yeah. So what is your name, sir? No, I can't disclose all these things. Sorry, I haven't signed anything. Okay, that's all I can tell you. ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ, ಹೇಳಿ ಸರ್. ನಮಸ್ತೆ ಸರ್, ನನ್ನ ಹೆಸರು ದಿಲೀಪ್ ಅಂತ, ಉತ್ತಮ ಪ್ರಜಾಕೀಯ ಪಕ್ಷದ ಅನ್ಯಾಯಿ ಮಾತಾಡೋದು. ನಮಸ್ತೆ, ಹೇಳಿ ಸರ್. ಉತ್ತಮ ಪ್ರಜಾಕೀಯ ಪಕ್ಷದಿಂದ ನಿಮ್ಮ ಹತ್ರ ಯಾರಾದರೂ ಬಂದು ಮಾತಾಡ್ಕೊಂಡು ಹೋಗಿದ್ರೆ ಸರ್? ಯಾರು ಬಂದಿಲ್ಲ ಸರ್. ಪ್ರಜಾಕೀಯ ಪಕ್ಷ ಗೊತ್ತಾ ನಿಮಗೆ? ಏನು ಸರ್? ಉತ್ತಮ ಪ್ರಜಾಕೀಯ ಪಕ್ಷ ಗೊತ್ತಾ ಸರ್? ಗೊತ್ತಿಲ್ಲ ಸರ್. ಇವತ್ತು ಸರ್ ಅವತ್ತು ಕೇಳಿಲ್ವಾ ಸರ್? ಉತ್ತಮ ಪ್ರಜಾಕೀಯ ಪಕ್ಷ ಕೇಳಿಲ್ವಾ? ಏನಂತಾನೆ ಗೊತ್ತಿಲ್ಲ ಸರ್. ಉಪೇಂದ್ರ ಅವ್ರು ಗೊತ್ತಾ ನಿಮಗೆ? ಸಿನಿಮಾ ಆಕ್ಟರ್. ನಿಮ್ಮ ಹತ್ತಿರ? ಉಪೇಂದ್ರ. ಗೊತ್ತು, ಹೇಳಿ ಸರ್. ಅವರು ಒಂದು ಪಕ್ಷ ಮಾಡಿದ್ದಾರೆ ಸರ್, ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದು ಪಕ್ಷ ಮಾಡಿದ್ದಾರೆ. ಸರಿ. ಇದು ಜನಗಳಿಗೋಸ್ಕರ ಮಾಡಿರೋ ಪಕ್ಷ ಸರ್. ಇದು ಪ್ರತಿಯೊಂದು ನಿರ್ಧಾರನೂ ಇಲ್ಲಿ ಜನನೇ ತಗೋಬೇಕು. ಸರಿ ಸರ್. ಇಲ್ಲಿ ಯಾರಾದ್ರೂ ಎಲೆಕ್ಷನ್ ನಿಂತ್ಕೋಬೇಕು ಈ ಪಕ್ಷದಿಂದ ಅಂತಂದ್ರೆ ಪಕ್ಷ ಟಿಕೆಟ್ ಕೊಡಲ್ಲ ಸರ್ ಅವ್ರಿಗೆ. ಪಕ್ಷದ ಸಿದ್ಧಾಂತಗಳನ್ನ ಜನರ ಹತ್ರ ಹೇಳ್ಬಿಟ್ಟು ಅವ್ರ ಹತ್ರ ಸೈನ್ ತಗೊಂಡ್ ಬರ್ಬೇಕು. ಆ ಥರ ಯಾರು ಸೈನ್ ಜಾಸ್ತಿ ತಗೊಂಡ್ ಬಂದ್ಕೊಡ್ತಾರೋ ಅವ್ರಿಗೆ ಪಕ್ಷ ಟಿಕೆಟ್ ಕೊಡುತ್ತೆ. ಟಿಕೆಟ್ ಫಿಲಮ್ನಲ್ಲ ಸರ್, ಎಲೆಕ್ಷನ್ ನಿಂತ್ಕೊಳಕ್ಕೆ. MP ಎಲೆಕ್ಷನ್ ಬರ್ತಾ ಇದೆ ಅಲ್ಲ. ಹೌದಾ? ನೀವು ನಾವು ಮೆಂಬರ್ಸ್ ಇದೀವಿ ಸರ್ ಕಾಂಗ್ರೆಸ್ ಅಲ್ಲಿ. ಅಲ್ಲಲ್ಲ, ನೀವು ಯಾರಿಗಾರು ಸೈನ್ ಮಾಡ್ಕೊಟ್ಟಿದ್ದೀರಾ ಸರ್? ಹೌದಾ? ಅಲ್ಲ, ನಿಮ್ಮ ಹೆಸರು ಮತ್ತೆ ನಂಬರ್ ಕೊಟ್ಟಿದ್ದಾರೆ. ನೀವು ಸೈನ್ ಮಾಡಿದ್ದೀರಾ ಉತ್ತಮ ಪ್ರಜಾಕೀಯ ಪಕ್ಷದ ಮತದಾರರ ಶಿಫಾರಸು ಪತ್ರಕ್ಕೆ ಸೈನ್ ಮಾಡಿರ ಅಂದ್ಬಿಟ್ಟು ಸಂತೋಷ್ ಅವರು ನಿಮ್ಮ ಹೆಸರು ಫೋನ್ ನಂಬರ್ ಕೊಟ್ಟಿದ್ದಾರೆ ನಮ್ಗೆ. ಹೌದಾ? ನೀವೇನಾದ್ರು ಸೈನ್ ಮಾಡಿದ್ರಾ? ಯಾರಾದ್ರೂ ನಿಮ್ಮ ಹತ್ರ ಬಂದಿದ್ರಾ? ಇಲ್ಲ ಸರ್, ಯಾರು ಬಂದಿಲ್ಲ ಆ ಥರ. ನೀವು ಯಾರಿಗೂ ಸೈನ್ ಮಾಡಿಲ್ವಾ? ಇಲ್ಲ ಸರ್. ಪ್ರಜಾಕೀಯ ಅಂತ ಕೇಳೇ ಇಲ್ವಾ ನೀವು? ಸರ್, ಕೇಳಿಲ್ಲ ಸರ್. ಓಕೆ, ಇದು ನಿಮ್ಮ ಹೆಸರು ಮತ್ತೆ ನಿಮ್ಮ ನಂಬರ್ ಕೊಟ್ಟಿದ್ರು. ಹೌದಾ? ನಿಮ್ಮ ಹೆಸರು ಏನು ಸರ್? ನನ್ನ ಹೆಸರು ರಮೇಶ್ ಅಂತ ಸರ್. ರಮೇಶ್ ಅಂದ್ಬಿಟ್ಟು ಈ ನಂಬರ್ ಕೊಟ್ಟಿದ್ರು. ನೀವು ಸೈನ್ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸೈನ್ ಕೂಡ ಇದೆ ಅಲ್ಲಿ. ನಾನು ಯಾವ ಥರ ಯಾರಿಗೂ ಹಾಕಿಲ್ಲ ಸರ್. ಇವತ್ತಿಲ್ಲ, ಒಂದು ತಿಂಗಳು 2 ತಿಂಗಳು ಆ ಥರ? ಇಲ್ಲ ಸರ್, ನೆನಪಿಲ್ಲ. ಆಲ್ರೆಡಿ ನಾವು ಕಾಂಗ್ರೆಸ್ಸಲ್ಲಿ ಮೆಂಬರ್ಸ್ ಆಗಿದ್ದೀವಿ. ಅಲ್ಲ, ಅದು ಓಕೆ, ಬಟ್ ನಿಮ್ಮ ಹತ್ರ ಯಾರು ಬಂದು ಸೈನ್ ಏನೋ ಹಾಕ್ಸ್ಕೊಂಡು ಹೋಗಿಲ್ಲ? ಇಲ್ಲ ಸರ್. ಓಕೆ ಸರ್, ಓಕೆ, ಆಯಿತು ಸರ್. ಇಲ್ಲ, ಈಗ ನಮ್ಮಿಂದ ಏನಾದ್ರು ಹೆಲ್ಪ್ ಆಗಬೇಕಾ? ಇಲ್ಲ ಸರ್, ಇದು ವೆರಿಫಿಕೇಶನ್ ಕಾಲು. ನಿಮ್ಮ ಹೆಸರು ಮತ್ತೆ ನಂಬರ್ ಕೊಟ್ಟಿದ್ರು, ನಿಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ನೀವು ಇರೋದಿಲ್ಲ ಸರ್? ನಾವು ಮಲ್ಲೇಶ್ವರಂ ಸರ್.
ಮಲ್ಲೇಶ್ವರಂ ಯಾವುದು ಇದು ಬರುತ್ತೆ, ಲೋಕಸಭಾ ಯಾವ್ದು ಬರುತ್ತೆ? ಬ್ಯಾಂಗ್ಳೂರ್ ಗಾಂಧಿನಗರ ಸರ್. ಅಲ್ಲ, ಬ್ಯಾಂಗ್ಳೂರ್ ಸೆಂಟ್ರಲ್ ಬರುತ್ತಾ? ಸೆಂಟ್ರಲ್ ಹೌದು ಸೆಂಟ್ರಲ್. ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲ? ಹೌದು ಹೌದು ಸರ್. ಬ್ಯಾಂಗ್ಳೂರ್ ನಾರ್ತ್ ಬರಲ್ಲ ಅಲ್ಲ? ಇಲ್ಲ ಸೆಂಟ್ರಲ್ ಎಲ್ಲ ಅದು. ನೀವಿರೋದು ಅಲ್ಲೇ ಅಲ್ವಾ, ಮಲ್ಲೇಶ್ವರ? ಹೌದು ಹೌದು ಸರ್. ಓಕೆ ಸರ್, ಆಯ್ತು. ವೆರಿಫಿಕೇಶನ್ ಕಾಲ್ ಇದು, ವೆರಿಫೈ ಮಾಡಕ್ಕೆ ಕಾಲ್ ಮಾಡಿದ್ದು. ನಿಮ್ಮ ಹತ್ರ ಬಂದಿದ್ದ ಸೈನ್ ತಗೊಂಡ್ರ ಅಂತ ಕೇಳಿದೆ. ಇಲ್ಲ ಸರ್. ಆಯ್ತು. ಸರಿ ಸರ್ ಸರಿ. ನಮಸ್ತೆ ಸರ್, ನನ್ನ ಹೆಸರು ದಿಲೀಪ್ ಅಂತ, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಮಾತಾಡೋದು. ಹಾಂ ಹೇಳಿ ಸರ್. ನಿಮ್ಮ ಹತ್ರ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಮಾತಾಡೋದಕ್ಕೆ ಯಾರಾದರೂ ಬಂದಿದ್ರ ಸರ್? ಯಾರು? ಬ್ಯಾಂಗ್ಳೂರ್ ನಾರ್ತ್ MP ಕ್ಷೇತ್ರದ ಆಕಾಂಕ್ಷಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ನಿಮ್ಮ ಹತ್ರ ಬಂದು ಏನಾದ್ರು ಮಾತಾಡಿ ಸೈನ್ ಏನಾರು ತಗೊಂಡ್ರ? ಇಲ್ಲ ಸರ್, ಯಾರು ಬರಲಿಲ್ಲ. ಉತ್ತಮ ಪ್ರಜಾಕೀಯ ಪಕ್ಷ ಗೊತ್ತಾ ಸರ್ ನಿಮಗೆ? ಕೇಳಿದ್ದೀರಾ ಇದ್ರ ಬಗ್ಗೆ? ಗೊತ್ತು, ಸಂತೋಷ ಬರ್ತಾನೆ. ಹಾ, ಸಂತೋಷ್ ಅವರು. ಹ್ಞೂ. ಅವ್ರು ನಿಮ್ಮ ಹತ್ರ ಬಂದಿದ್ರಾ? ಇಲ್ಲ ಬರಲಿಲ್ಲ, ನಮಗೆ ಗೊತ್ತು. ಅವ್ರು ನಿಮ್ಮ ಹತ್ರ ನೀವೇನಾದ್ರು ಸೈನ್ ಮಾಡಿದ್ದೀರಾ ಅವ್ರಿಗೆ? ಇಲ್ಲ. ಅವರು ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಸರ್. ನಿಮ್ಮ ಹೆಸರು ಸರ್? ಅಯ್ಯಪ್ಪನ್ ಅಂತ. ನಿಮ್ಮ ಹೆಸರು ಮತ್ತೆ ನಿಮ್ಮ ನಂಬರು ಮತ್ತೆ ನಿಮ್ಮ ಸೈನು ಮೂರನ್ನು ಸಬ್ಮಿಟ್ ಮಾಡಿದ್ದಾರೆ ಪಕ್ಷಕ್ಕೆ. ನೀವು ಸೈನ್ ಹಾಕಿದ್ದೀರಾ ಅಂತ ಹೇಳಿದ್ರು. ನೀವೇನು ಸೈನ್ ಹಾಕಿಲ್ಲ? ನಾನು ಯಾವಾಗ ಸೈನ್ ಹಾಕಿದೆ? ವೋಟರ್ಸ್ ರೆಕಮೆಂಡೇಶನ್ ಲೆಟರ್ ಅಂತ ಬರುತ್ತೆ ಸರ್. ನೀವು ರೆಕಮೆಂಡ್ ಮಾಡಿದ್ರೆ ಅವ್ರು ಎಲೆಕ್ಷನ್ಗೆ ನಿಂತ್ಕೋಬಹುದು. ನೀವು ರೆಕಮೆಂಡ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮ ಸಿಗ್ನೇಚರ್ ಕೂಡ ಇದೆ ಇಲ್ಲಿ. ನೀವೇನಾದ್ರು ಸೈನ್ ಮಾಡಿದ್ರಾ? ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನನಗೆ ನೆನಪಿಲ್ವಲ್ಲ ಸರ್, ಯಾವುದು ಹಂಗೆ ಮಾಡಿಲ್ವಲ್ಲ. ಸೈನ್ ಮಾಡಿಲ್ಲ ಅಲ್ವಾ? ಓಕೆ ಸರ್. ಇಲ್ಲ ಸರ್. ಥ್ಯಾಂಕ್ ಯು ಸರ್. ಹಲೋ. ಹಾಂ ನಮಸ್ತೆ ಸರ್, ನನ್ನ ಹೆಸರು ದಿಲೀಪ್ ಅಂತ, ಉತ್ತಮ ಪ್ರಜಾಕೀಯ ಪಕ್ಷದ ಅನುಯಾಯಿ ಮಾತಾಡ್ತಾ ಇರೋದು. ಹೇಳಿ. ನಿಮ್ಮ ಹತ್ರ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರಾದರೂ ಬಂದಿದ್ರ ಸರ್? ಬ್ಯಾಂಗ್ಳೂರಿನ ಯಾರು ಬರಲಿಲ್ಲ. ಇದು ಉತ್ತಮ ಪ್ರಜಾಕೀಯ ಪಕ್ಷ ಕೇಳಿದ್ದೀರಾ ಸರ್? ಗೊತ್ತಾ ನಿಮಗೆ? ಇಲ್ಲ, ಯಾವುದು ಕೇಳಿಲ್ಲ. ಉತ್ತಮ ಪ್ರಜಾಕೀಯ ಅನ್ನೋದೇ ಗೊತ್ತಿಲ್ವಾ ನಿಮಗೆ? ಹೇಳಿ. ಉಪೇಂದ್ರ ಅವ್ರು ಗೊತ್ತಾ ಸರ್ ನಿಮಗೆ? ಹೇಳಿ. ಉಪೇಂದ್ರ ಅವರು ಮಾಡಿರೋ ಪಕ್ಷ ಸರ್ ಇದು, ಉತ್ತಮ ಪ್ರಜಾಕೀಯ ಪಕ್ಷ ಅಂತ. ಈ ಪಕ್ಷದಲ್ಲಿ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತಂದ್ರೆ ಪಕ್ಷ ಯಾರಿಗೂ ಟಿಕೆಟ್ ಕೊಡಲ್ಲ ಸರ್. ಜನ ಏನ್ ಮಾಡ್ಬೇಕಂದ್ರೆ, ಯಾರು ಎಲೆಕ್ಷನ್ ನಿಂತ್ಕೋಬೇಕು ಅಂತಂದ್ರೆ ಅವ್ರ ಜನರ ಹತ್ರ ಹೋಗಿ ಪಕ್ಷದ ಸಿದ್ಧಾಂತಗಳನ್ನ ಹೇಳಿ ಅವ್ರಿಗೆ ಒಪ್ಪಿಗೆ ಅವ್ರ ಹತ್ರ ಸೈನ್ ತಗೊಂಡ್ ಬರ್ಬೇಕು. ನಿಮ್ಮ ಹತ್ರ ಬಂದು ಸೈನ್ ತಗೊಂಡ್ ಬಂದಿದ್ದೀನಿ ಅಂತ ಸಂತೋಷನ್ ಅವರು ಹೇಳಿದಾರೆ ನಮ್ಗೆ. ನಿಮ್ಮ ಹತ್ರ ಯಾರು ಬಂದಿದ್ರ? ನೀವ್ ಯಾರಿಗಾರು ಸೈನ್ ಮಾಡಿದ್ರಾ? ಹಲೋ. ಹಲೋ. ನಮಸ್ತೆ ಸರ್, ನನ್ನ ಹೆಸರು ದಿಲೀಪ್ ಅಂತ ಸರ್, ಉತ್ತಮ ಪ್ರಜಾಕೀಯ ಪಕ್ಷದ ಅನುಯಾಯಿ ಮಾತಾಡ್ತಿರೋದು. ಹಲೋ. ಹಲೋ, ನಮಸ್ತೆ ಸರ್. ಹಾಂ ನಮಸ್ತೆ ದೇವರು. ಸರ್, ನನ್ನ ಹೆಸರು ದಿಲೀಪ್ ಅಂತ, ಉತ್ತಮ ಪ್ರಜಾಕೀಯ ಪಕ್ಷದ ಅನುಯಾಯಿ ಮಾತಾಡ್ತಿರೋದು. ಹಾಂ. ನಿಮ್ಮ ಹತ್ರ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರಾದರೂ ಬಂದಿದ್ದಾರೆ ಸರ್ ಈ ಸರಿ ಬ್ಯಾಂಗ್ಳೂರ್ ನಾರ್ತ್ ಲೋಕಸಭಾ MP ಚುನಾವಣೆ ಬಗ್ಗೆ ಮಾತಾಡೋದಕ್ಕೆ? ಅದು ಬಂದಿಲ್ಲ ಸರ್. ತೆಲುಗುನಾ? ಯಾರು ಬಂದಿಲ್ಲ. ಹಲೋ. ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ವಾ? ನೀವು ಯಾರಿಗಾದ್ರು ಸೈನ್ ಮಾಡಿಕೊಟ್ಟಿದ್ರಾ ಸರ್? ಏನು? ಯಾರಿಗಾದ್ರು ಸೈನ್ ಹಾಕಿ ಕೊಟ್ಟಿದ್ರಾ ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ? ಕೀಬೋರ್ಡ್ ಎನ್ಸ್ಕೊಳ್ಬೇಕಾ? ಅಲ್ಲ ಸರ್, ಇದು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದಿದೆ. ಸಿನಿಮಾ ನಟ ಉಪೇಂದ್ರ ಗೊತ್ತಾ ನಿಮಗೆ? ಹಾಂ ಗೊತ್ತು. ಅವರು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದು ಮಾಡಿದ್ದಾರೆ. ಇದು ಪ್ರಜೆಗಳ ಪಕ್ಷ. ಇಲ್ಲಿ ಟಿಕೆಟು ಯಾರಿಗೂ ಪಕ್ಷದಿಂದ ಕೊಡಲ್ಲ ಸರ್. ಜನ ಬಂದು ಯಾರಾದರೂ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಅನ್ಸಿದ್ರೆ ಅವ್ರಿಗೆ ಪಕ್ಷದ ಬಗ್ಗೆ ಜನರ ಹತ್ರ ಹೋಗಿ ಹೇಳಿ ಅವ್ರ ಹತ್ರ ಸಹಿ ಮಾಡಿಸ್ಕೊಂಡ್ ಬರ್ಬೇಕು. ನಾನು ಎಲೆಕ್ಷನ್ ನಿಂತ್ಕೋತಾ ಇದ್ದೀನಿ, ನಿಮ್ಗೆ ಓಕೆನಾ? ಓಕೆ ಆದ್ರೆ ಸೈನ್ ಮಾಡ್ಕೊಡಿ ಅಂತ ಬಂದು ಕೇಳ್ತಾರೆ. ನಿಮ್ಮ ಹತ್ರ ಆ ಥರ ಬಂದು ಯಾರಾದರೂ ಕೇಳಿದ್ರಾ? ನೀವು ಯಾರಿಗಾದ್ರು ಸೈನ್ ಮಾಡಿಕೊಟ್ಟಿದ್ರಾ ಅಂತ ಕೇಳಿದೆ. ಯಾರು ನಾನು ಕೇಳಿಲ್ಲ, ನಾನು ಸೈನ್ ಮಾಡಿಲ್ಲ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ರು. ಇವ್ರ ಹತ್ರ ಹೋಗಿದ್ದೆ ನಾನು, ಅವ್ರು ನನಗೆ ಸೈನ್ ಮಾಡಿಕೊಟ್ಟಿದ್ದಾರೆ, ಇದು ಅವ್ರ ನಂಬರು ಅಂತ ಹೇಳಿದ್ರು. ಸಂತೋಷ್. ಏನು ನಂಬರ್ ಕೊಟ್ಟಿದ್ರು? ಏನು ಸರ್? ಏನು ನಂಬರ್ ಅದು? ಇದು ಏನು ಇವಾಗ ನಿಮ್ಗೆ ಕಾಲ್ ಮಾಡಿದ್ರಲ್ಲ ಅದೇ ನಂಬರು. 9908. 9908681681. ಈ ನಂಬರ್ ಕೊಟ್ಬಿಟ್ಟು ಇವ್ರ ಹತ್ರ ನಾನು ಹೋಗಿದ್ದೆ, ಇವ್ರಿಗೆ ಪ್ರಜಾಕೀಯ ವಿಚಾರ ಹೇಳಿದ್ದೀನಿ, ಸೈನ್ ಮಾಡಿಸ್ಕೊಂಡ್ ಬಂದಿದ್ದೀನಿ, ಅವ್ರು ಸೈನ್ ಕೂಡ ಹಾಕಿದ್ದಾರೆ ಅಂತ ನಮ್ಮ ಹತ್ರ ಹೇಳಿದ್ರು. ಹೌದಾ? ಹಾಂ, ನೀವೇನಾದರೂ ಹಾಕಿದ್ರಾ? ನಿಮ್ಮ ಹತ್ರ ಆ ಥರ ಯಾರಾದರೂ ಬಂದಿದ್ರಾ? ಇಲ್ಲ ಸರ್, ಬಂದಿಲ್ಲ. ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರಿನ ಇದ್ದೀನಿ. ಹಾಂ, ಬೆಂಗಳೂರಲ್ಲಿ ಸರ್, ಇದು ಬೆಂಗಳೂರದೇ. ಬೆಂಗಳೂರಿನ ಇದ್ದಿದ್ದೆ, ನಾನು ಮೈ ವಿಷಯದಿಂದ. ಈಗ ನಾಳೆ ಮಾಡ್ತೀನಿ ಸರ್, ನೀವು ಫೋನ್ ಮಾಡ್ತೀನಿ. ಆಯ್ತು ಸರ್, ಇದು ನಿಮ್ಮ ನಂಬರೇ ಅಲ್ವಾ?
ಹಾಂ ಇದ್ದೇನೆ. ನಿಮ್ಮ ಹೆಸರು ಸರ್? ಹಲೋ ಹಲೋ ಸರ್, ನಿಮ್ಮ ಹೆಸರು ಸರ್? ಹಲೋ ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ದಿಲೀಪ್ ಅಂತ, ಉತ್ತಮ ಪ್ರಜಾಕೀಯ ಪಕ್ಷದ ಅನ್ಯಾಯಿ ಮಾತಾಡ್ತಾ ಇರೋದು. ಹಾಂ ಹೇಳಿ ಸರ್. ನಿಮ್ಮ ಹತ್ರ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರಾದರೂ ಬಂದಿದ್ರೆ ಸರ್ ಮಾತಾಡೋಕ್ಕೆ? ಎಲ್ಲಿದೆ ಸರ್? ಉತ್ತಮ ಪ್ರಜಾಕೀಯ ಪಕ್ಷದಿಂದ ನಿಮ್ಮ ಹತ್ರ ಯಾರಾದರೂ ಬಂದು ಸಹಿ ಏನಾದ್ರು ಹಾಕ್ಸ್ಕೊಂಡ್ರ ಸರ್? ಸೈನ್ ಏನಾದ್ರು ಹಾಕ್ಸ್ಕೊಂಡ್ರ? ಏನಿಲ್ಲ ಸರ್. ಉತ್ತಮ ಪ್ರಜಾಕೀಯ ಪಕ್ಷ ಕೇಳಿದ್ದೀರಾ ಸರ್? ಗೊತ್ತಾ? ಕೇಳಿ ಸರ್, ಯಾರೂ ಬಂದಿಲ್ಲ ಸರ್. ನೀವು ಸೈನ್ ಮಾಡಿದ್ದೀರಾ ಅಂದ್ಬಿಟ್ಟು ನಮಗೆ ಸಂತೋಷ್ ಅನ್ನೋರು ಹೇಳಿದ್ದಾರೆ ಸರ್. ಒಗ್ರಾಮಚೇರಿ ಸರ್ ನಾವು. ಎಲ್ಲಿರೋದು ಸರ್ ತಾವು? ನಾವು ದೊಡ್ಡವಳ್ಳಿ ಸರ್, ನಾವು ಒಗ್ರಾಮಚೇರಿ. ಹೇಳಿ ಸರ್. ಎಲ್ಲಿ? ತಾಯಿ ಮೆತ್ತಿ ಅವ್ರು ನಮ್ಮ ಮೆತ್ತಿ ತಾಯಿ ಮನೆ ಸರ್, ಬಾಚಳಿಗೆ ಹೋಗ್ತೀವಿ. ಹೇಳಿ ಸರ್. ನಿಮ್ಮ ಊರು ಯಾವುದು ಸರ್? ಒಗ್ರಾಮಚೇರಿ. ಎಲ್ಲಿ, ಯಾವ ಜಿಲ್ಲೆ ಬರುತ್ತೆ? ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ. ಹ್ಞೂ. ನಿಮ್ಮ ಹೆಸರು ಸರ್? ಮುರುಗೇಶ ಸರ್. ಮುರುಗೇಶ. ಹಾಂ. ನೀವು ಯಾರಿಗೂ ಸೈನ್ ಮಾಡಿಲ್ಲ ಅಲ್ವಾ? ಯಾರಿಗೂ ಮಾಡಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಆಯ್ತು. ಹಲೋ ಹಲೋ ನಮಸ್ತೆ ಸರ್, ನನ್ನ ಹೆಸರು ದಿಲೀಪ್ ಅಂತ, ಉತ್ತಮ ಪ್ರಜಾಕೀಯ ಪಕ್ಷದ ಅನ್ಯಾಯಿ ಮಾತಾಡ್ತಾ ಇರೋದು. ಸಾರಿ ಸರ್, ಉತ್ತಮ ಪ್ರಜಾಕೀಯ ಪಕ್ಷದ ಅನ್ಯಾಯಿ ಮಾತಾಡ್ತಾ ಇರೋದು. ಹಲೋ ಯಾ ಸರ್, ಉತ್ತಮ ಪ್ರಜಾಕೀಯ ಪಕ್ಷ ಕೇಳಿದ್ರೆ ಸರ್, ಗೊತ್ತಾ? ಕ್ಯಾನ್ ಯು ಪ್ಲೀಸ್ ಟಾಕ್ ಇನ್ ಇಂಗ್ಲೀಷ್ ಆರ್ ಹಿಂದಿ ಸೊ ದಟ್ ಐ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಯು ಡೋಂಟ್ ನೋ ಕನ್ನಡ ಸರ್? ನೋ. ಓಕೆ, ಡು ಯು ನೋ ಎನಿಥಿಂಗ್ ಅಬೌಟ್ ಉತ್ತಮ ಪ್ರಜಾಕೀಯ ಪಕ್ಷ ಸರ್? ನೋ. UPP? ನೋ. Did anyone come to you from Uttama Prajakya Paksha, UPP, and did you sign anybody, sir? What is that? Can you please explain me that? Then we can discuss, or like I am not sure what your question. Sir, I am calling from UPP, Uttama Prajakya Paksha. It is a political party. This political party is basically People's Party. It is created by a film actor. Hello. ಹಲೋ, ನಮಸ್ತೆ ಸರ್, ನನ್ನ ಹೆಸರು ದಿಲೀಪ್ ಅಂತ, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಮಾತಾಡ್ತಾ ಇದ್ದೀನಿ ಸರ್. ಹಾಂ ಹೇಳಿ ಸರ್. ಉತ್ತಮ ಪ್ರಜಾಕೀಯ ಪಕ್ಷ ಗೊತ್ತಾ ಸರ್ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. ಯಾರಾದರೂ ಬಂದಿದ್ರಾ ನಿಮ್ಮ ಹತ್ರ? ಇಲ್ಲ ಸರ್, ಯಾರೂ ಬಂದಿಲ್ಲ. ನೀವು ಯಾರಿಗಾದ್ರು ಸೈನ್ ಮಾಡಿದ್ರಾ ಸರ್? ಇಲ್ಲ, ಮಾಡಿಲ್ಲ. ಉತ್ತಮ ಪ್ರಜಾಕೀಯ ಪಕ್ಷ ಕೇಳಿದ್ರೆ ಸರ್, ಗೊತ್ತಾ ಇದ್ರ ಬಗ್ಗೆ ಏನಾದರೂ? ಹಾಂ, ಗೊತ್ತಿಲ್ಲ ಸರ್. ಉಪೇಂದ್ರ ಅನ್ನೋರು ಈ ಪಕ್ಷ ಸ್ಟಾರ್ಟ್ ಮಾಡಿರೋದು. ಉಪೇಂದ್ರ ಅವ್ರು ಗೊತ್ತಾ ನಿಮಗೆ? ಹಾಂ ಸರ್, ಫೇಮ್ ಆಗ್ತದೆ ಸರ್. ಹೌದೌದು, ಅವರು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದು ಪಕ್ಷ ಶುರು ಮಾಡಿದ್ದಾರೆ. ಹಾಂ ಸರ್. ಪ್ರಜೆಗಳ ಪಕ್ಷ ಸರ್. ಹಾಂ ಸರ್. ಟಿಕೆಟ್ ಕೊಡಬೇಕು ಅಂತಂದ್ರೆ, ಈ ಪಕ್ಷದಿಂದ ಯಾರಾದ್ರು ಸ್ಪರ್ಧೆ ಮಾಡಬೇಕು, ಟಿಕೆಟ್ ಕೊಡಬೇಕು ಅಂತಂದ್ರೆ ಆಕಾಂಕ್ಷಿಗಳು ಜನರ ಹತ್ರ ಬಂದು ಸಿಗ್ನೇಚರ್ ತಗೊಬೇಕು ಸರ್. ಪಕ್ಷದಲ್ಲಿ ಒಂದು 9 ಪಾಯಿಂಟ್ ಇದೆ. 9 ಪಾಯಿಂಟು ಪ್ರಜೆಗಳಿಗೆ ತಿಳಿಸಿ ಇದು ಸರಿನಾ ಅಂತ ಕೇಳ್ಬಿಟ್ಟು ಅವ್ರಿಗೆ ಸರಿ ಅಂತ ಅನ್ಸಿದ್ರೆ ಅವ್ರು ಸೈನ್ ಮಾಡಬೇಕು. ಆ ಥರದವ್ರು ಯಾರಾದರೂ ನಿಮ್ಮ ಹತ್ರ ಬಂದಿದ್ರಾ? ಇಲ್ಲ ಸರ್, ಬಂದಿಲ್ಲ. ಇವಾಗಲ್ಲ ಸರ್, ತುಂಬಾ ಮುಂಚೆ, ಯಾವಾಗ 1 ತಿಂಗಳು, 2 ತಿಂಗಳು, 3 ತಿಂಗಳು ಮುಂಚೆ, ನೆನಪಿಲ್ಲ ಇಲ್ಲ ಸರ್. ಇಲ್ಲ ಸರ್, ಬಂದಿಲ್ಲ ಯಾರು. ನೀವು ಯಾರಿಗೂ ಸೈನ್ ಮಾಡಿಲ್ವಾ? ಇಲ್ಲ, ಮಾಡಿಲ್ಲ ಸರ್. ಸಂತೋಷ್ ಅನ್ನೋರು ನಿಮ್ಗೆ ಏನಾದ್ರು ಪರಿಚಯ ಇದ್ದಾರಾ? ಸಂತೋಷ್ ಅವ್ರು ಯಾರು ಇಲ್ಲ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ನಿಮ್ಮ ಹೆಸರು ಇಲ್ಲಿ ಕೊಟ್ಟಿದ್ದಾರೆ, ನೀವು ಸೈನ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಹಾಂ. ನೀವು ಮಾಡಿಲ್ಲ ಅಲ್ವಾ? ಹಾಂ, ಇಲ್ಲ ಸರ್. ಅದೇ ನಮ್ಮ ಹೆಸರು ಹೇಳ್ಬಿಟ್ಟು ಯಾರೋ ಬರ್ದಿರ್ಬೇಕು ಅನ್ಸುತ್ತೆ ಅನ್ಕೊಂಡಿದ್ದೀನಿ. ಅದೇ ನಿಮ್ಮ ಹೆಸರು, ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ. ನಿಮ್ಮ ಹೆಸರು ಕೂಡ ಅಲ್ಲಿ ಕ್ಲಿಯರ್ ಆಗಿ ಬರ್ದಿಲ್ಲ. ಹಾಂ, ಹಾಗಾದ್ರೆ ಅವರೇ ಏನೋ ಇದು ಮಾಡೋದು ಸರ್ ಅದು. ಅದೇ ನಿಮ್ಮ ಹತ್ರ ಯಾರೂ ಬಂದಿಲ್ಲ? ಹಾಂ, ಇಲ್ಲ ಸರ್, ಬಂದಿಲ್ಲ. ಸರ್, ನಮ್ಮದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕ್ಯಾಮ್ರಾ ಇದೆ, ಎಲ್ಲ ಗೊತ್ತಾಗುತ್ತೆ ಸರ್ ಅಲ್ಲಿ. ಓಕೆ. ನೀವು ಇರೋದಿಲ್ಲ ಸರ್? ಸರ್, ಸಾತ್ನೂರು ಹಾಸ್ಪಿಟ್ಲಲ್ಲಿ ಇರೋದು ನಾವು. ನಿಮಗೆ ಯಾವ ಲೋಕಸಭಾ ಕ್ಷೇತ್ರ ಬರುತ್ತೆ ಗೊತ್ತಾ ನಿಮ್ಮದು? ಲೋಕಸಭಾ ಇದು ಸರ್, ಇದು ಸಾತ್ನೂರು ಅಂದ್ರೆ ಮಂಡ್ಯ ತಾಲೂಕು ಬರುತ್ತೆ ನೀವು ಇರೋದಿಲ್ಲಿ? ಸರ್, ಮಂಡ್ಯ ಸಿಟಿ. ಮಂಡ್ಯ? ಹಾಂ. ಬೆಂಗಳೂರು ನಾರ್ತ್ ಏನಾದ್ರು ಬರುತ್ತಾ? ಇಲ್ಲ ಸರ್, ಬರಲ್ಲ ಸರ್. ಬೆಂಗಳೂರಿಗೆ ನೀವೇನು ಬರಲ್ಲ? ಹಾಂ, ಇಲ್ಲ ಸರ್. ಓಕೆ. ನಿಮ್ಮ ಹೆಸರು ಕೊಟ್ಟಿದ್ರು ಇಲ್ಲಿ, ನೀವು ಸೈನ್ ಮಾಡಿದ್ದೀರಾ ಅಂತ ಹೇಳಿದ್ರು. ಹಾಂ ಸರ್. ಅದಕ್ಕೆ ಅದಕ್ಕೆ ಕರೆ ಮಾಡಿದ್ವಿ. ನೀವೇನು ಸೈನ್ ಮಾಡಿಲ್ಲ ಅಲ್ವಾ? ಇಲ್ಲ ಸರ್, ಯಾರೋ ಅದೇ ಹೆಸರು ಕ್ಲಿಯರಿಟಿ ಇಲ್ಲ ಅಂದಮೇಲೆ ಅದು ಏನೋ ಇದಾಗಿರುತ್ತೆ ಸರ್. ಅದು ನಾನು ಮಾಡೋದೆಲ್ಲ ಇಂಗ್ಲೀಷೇ ಜಾಸ್ತಿ ಮಾಡೋದು. ಓಕೆ. ಸರಿ ಸರ್, ಆಯಿತು. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಓಕೆ. ಹ್ಞೂ